ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ಪನ್ನನ್ ಸರ್ ಅವರ ಬಳಿ ಹೋಗಿ ಈ ಒಂದು ನೋವನ್ನು ತೋಳ್ಕೊಂಡೆ. ಈ ಥರ ವರ್ಷ ಆಗ್ತೆ ಅಂತ. ನನಗೆ ಈ ಜಡ್ಜ್ಮೆಂಟ್ ಬಗ್ಗೆ ಅಷ್ಟು ಅವ್ರ ಬಗ್ಗೆ ಪರಿಚಯ ಇರಲಿಲ್ಲ, ಯಾರು ಗೊತ್ತಿಲ್ಲ, ಯಾವ ವ್ಯಕ್ತಿನೂ ಗೊತ್ತಿಲ್ಲ ನನಗೆ. 3 ಆಳನ್ನು ಗೊತ್ತಿಲ್ಲ, 9 ಜನರು ಗೊತ್ತಿಲ್ಲ, ಬಂದ 3 ಜನರು ಗೊತ್ತಿಲ್ಲ. ಏನು ಬಿಟ್ಟು ಯಾರು ಮಾಡಿಲ್ಲ, ಯಾರು ಅಪಸ್ವರನೂ ಎಪ್ಪಿಲ್ಲ. ಅದು ನಂದು ಒಂದು ದೊಡ್ಡ ಸಕ್ಸಸ್ ಅಂತ ನನಗೆ ಬಹಳ ಖುಷಿ ಇದೆ ಸರ್. ಇಷ್ಟೆಲ್ಲ ಆದರೂ ಸಹ ಆ ಕೊನೆಗಳಿಗೆ ಒಂದಷ್ಟು ವ್ಯತ್ಯಾಸಗಳದು, ಹಲವಾರು ಟೀಕೆ ಟಿಪ್ಪಣಿಗಳು ಇದ್ದದ್ದು ಸಹಜವಾಗಿ ಇರುತ್ತೆ. ವೀಕ್ಷಕರೇ ನಮಸ್ಕಾರ. ನಮ್ಮ ಜೊತೆಗೆ ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ಸಾಜಿ ಅಚ್ಯುತನ್ ಇದ್ದಾರೆ. ದಸಮಂಟಪದ ಅಧ್ಯಕ್ಷರಾಗಿ ಈ ಬಾರಿ ಯಶಸ್ವಿ ಕಾರ್ಯವನ್ನು ಎಲ್ಲರನ್ನ ಒಂದಾಗಿ ತಗೊಂಡೋಗೋದ್ರ ಮೂಲಕ ಫಲಪ್ರದ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಒಂದಷ್ಟು ವಿಚಾರ ವಿನಿಮಯ ಮಾಡೋಣ. ಸಾಜಿಯವರಿಗೆ ನಮಸ್ಕಾರ. ನಮಸ್ಕಾರ ಸರ್, ಈ ಬಾರಿ ತಾವೊಬ್ಬರು ಕಾಡ್ಲಯ್ಯಪ್ಪ ದಸರಾ ಸಮಿತಿಯ ದೊಡ್ಡ ಜವಾಬ್ದಾರಿ ನಿಭಾಯಿಸಿಕೊಂಡು ಇವತ್ತು ದಸಮಂಟಪದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿಭಾಯಿಸಿದ್ರಿ. ಪ್ರತಿ ವರ್ಷ ಮುಂಜಾನೆ ವೇಳೆ ಎಲ್ಲ ಮಂಟಪಗಳು ಹೋದ ನಂತರ ಪ್ರೈಸ್ಗಾಗಿ ಒಂದಷ್ಟು ಜಟಾಪಟಿಗಳಾಗ್ತಾಯಿತ್ತು. ಈ ಬಾರಿ ಆ ಥರದ್ದೊಂದು ವಾತಾವರಣ ಸೃಷ್ಟಿ ಆಗಲೇ ಇಲ್ಲ. ಆ ಥರದ್ದೊಂದು ಯಾವ ರೀತಿ ಮಾಡಿದ್ರು ಸರ್? ತಮ್ಮ ಒಂದು ಸಫಲತೆ ಹೆಂಗಾಯಿತು ಅಂತೇಳಿ. ನಾನು ಮೊದಲು ದಶಮಂಟಪದ ಸಭೆ ಕರೆದಾಗ ದಶಮಂಟಪದ ಎಲ್ಲ ಅಧ್ಯಕ್ಷರುಗಳು ಮೊದಲು ಪ್ರಸ್ತಾಪ ಮಾಡಿದ ವಿಚಾರವೇ ಇದು, ಪ್ರೈಸ್ ಗೊಂದಲಗಳು ಸೃಷ್ಟಿ ಆಗ್ತದೆ. ಈ ಬಾರಿ ಈ ಜಡ್ಜ್ಮೆಂಟ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿಗೆ ಬರಬೇಕು ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಎಲ್ಲ ಅಧ್ಯಕ್ಷರು ನನ್ನ ಜೊತೆ ಮಾತಾಡಿದರು. ತದನಂತರ ನಾನೇನು ಮಾಡಿದೆ ಅಂತಂದರೆ, ನಮ್ಮ ಈ ಕ್ಷೇತ್ರದ ಶಾಸಕರು, ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಪನ್ನನ್ ಸರ್ ಅವರ ಬಳಿ ಹೋಗಿ ಈ ಒಂದು ನೋವನ್ನು ತೋಳ್ಕೊಂಡೆ. ಈ ಥರ ವರ್ಷ ಆಗ್ತೆ ಅಂತ. ಆಗ ಸರ್ ಕೇಳಿದ್ರು, ಅದಕ್ಕೆ ನಾನೇನು ಮಾಡಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ಈ ಜಡ್ಜ್ಮೆಂಟ್ ಸರ್ಕಾರದ ವತಿಯಿಂದನೇ ಆಗಬೇಕು, ಸರ್ಕಾರ ವತಿಯಿಂದನೇ ಮಾಡಬೇಕು, ಅದಕ್ಕೆ ನೀವು ನಮಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರನ್ನ ಕೇಳ್ಕೊಂಡ ಮೇರೆಗೆ ಅವರು ಕೂಡಲೇ ನಮಗೆ ಸ್ಪಂದನೆ ನೀಡಿ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಫೋನ್ ಮೂಲಕ ಅವರಿಗೆ ಒಂದು ಸೂಚನೆ ನೀಡಿದರು. ಗೋಣಿಕೊಪ್ಪ ದಸರಾಕ್ಕೆ ಒಳ್ಳೆಯ ಒಂದು ಜಡ್ಜ್ಮೆಂಟ್ ಕೊಡಬೇಕು, ಯಾವುದೇ ಗೊಂದಲ ಆಗಬಾರ್ದು, ಒಳ್ಳೆ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟರು. ಅದರ ಪ್ರಕಾರ ಅಸಿಸ್ಟೆಂಟ್ ಕಮಿಷನವರು ನಮ್ಮ ಈ ವ್ಯಾಪ್ತಿಯ ತಹಸೀಲ್ದಾರರಾದಂಥ ಮೋಹನ್ ಸರ್ ಅವರಿಗೆ ಸೂಚನೆ ನೀಡಿರ್ಬೋದು. ಅದರ ಪ್ರಕಾರ ಮೋಹನ್ ಸರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಮುಖಾಂತರ ಸುಮಾರು 9 ತೀರ್ಪುಗಾರರನ್ನು ಸೆಲೆಕ್ಟ್ ಮಾಡಿ 9 ತೀರ್ಪು ಮಾಡಿದ್ರಿ. 9 ತೀರ್ಪುಗಾರರು ಆಯ್ಕೆ ಮಾಡಿದ್ರು. ಆ ಆಯ್ಕೆಯನ್ನು ತಹಸೀಲ್ದಾರ್ ಅವರು ನನಗೆ ಕಳಿಸ್ಕೊಟ್ರು. 9 ಜನರನ್ನ, 9 ಜನರಲ್ಲಿ 3 ಜನನ ಆಯ್ಕೆ ಮಾಡಿ ನಿಮ್ಮ ವ್ಯಾಪ್ತಿಗೆ ಬಿಟ್ಟಿದ್ದೀವಿ ಅಂತ. ನನಗೆ ಈ ಜಡ್ಜ್ಮೆಂಟ್ ಬಗ್ಗೆ ಅಷ್ಟು ಅವ್ರ ಬಗ್ಗೆ ಪರಿಚಯ ಇರಲಿಲ್ಲ, ಯಾರು ಗೊತ್ತಿಲ್ಲ, ಯಾವ ವ್ಯಕ್ತಿನೂ ಗೊತ್ತಿಲ್ಲ ನನಗೆ. 3 ಆಳನ್ನು ಗೊತ್ತಿಲ್ಲ, 9 ಜನರು ಗೊತ್ತಿಲ್ಲ, ಬಂದ 3 ಜನರು ಗೊತ್ತಿಲ್ಲ. ನಾನು ಹೇಗೆ 3 ಜನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ನನ್ನ ಶ್ರೀಮತಿ ಅವರಿಗೆ ಹೇಳಿದೆ, ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿ ಒಂದು 3 ಟಿಕ್ ಮಾಡು ಅಂತ ಹೇಳಿದೆ. 3 ಟಿಕ್ 9ರಲ್ಲಿ 3 ಟಿಕ್ ಮಾಡಿ ಅಂತ ಹೇಳಿದೆ. 3 ಟಿಕ್ ಮಾಡಿ ನಾನು ಅದನ್ನ ತಹಸೀಲ್ದಾರ್ಗೆ ಕಳಿಸ್ಕೊಟ್ಟೆ. 3 ಆಳು ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಅದೇನೋ ಅವರು ಕನ್ನಡದ ಸಂಸ್ಕೃತಿ ಇಲಾಖೆ ಕಳಿಸಿದಾಗ ಒಬ್ಬರಿಗೆ ಸ್ವಲ್ಪ ಏಜ್ ಆಗಿದೆ, ಅವರಿಗೆ ಬರಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದಾಗ ನಾನು ಅವರಿಗೆ ಸಮತೂಲರಾದಂಥ ಯಾರಾದರೂ ಇದ್ದರೆ ಸರ್ ಅವ್ರನ್ನ ಕಳಿಸ್ಕೊಡಿ ಅಂತ ಹೇಳ್ಬಿಟ್ಟು ನಾ ಹೇಳಿದ್ದೆ. ಅದರ ಪ್ರಕಾರ ಅವರು 3 ಜನ ತೀರ್ಪುಗಾರನ ಕಳಿಸ್ಕೊಟ್ರು. ರಾತ್ರಿ 9:30 10 ಗಂಟೆಗೆ ಅವರ ಆಗಮನ, ಗೋಣಿಕೊಪ್ಪಲಿಗೆ 9:30 ಗಂಟೆಗೆ ಆಗಮನ. ಅವರಿಗೆ ನಾನು ಬೇಗನೆ ಬಂದು ಏನೆಲ್ಲ ಸಹಕಾರ ಬೇಕು ಕೊಟ್ಟೆ. ಅವರಿಗೆ ಬರುವಾಗ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಗೇಟಲ್ಲಿ ಸಮಸ್ಯೆ ಆಯಿತು. ಅದನ್ನು ನಾನು ಮೊದಲೇ ನಮ್ಮ ಈ DYC ಸಾಬರ ಜೊತೆ ಮಾತಾಡಿದ್ದೆ. ಅವ್ರು ನನಗೊಂದು ಕಾರಿಗೆ ಪಾಸ್ ಬೇಕು ಸರ್ ಅಂತ ಹೇಳಿದ್ದೆ. ಅವರು 4 ವೀಲರ್ಗೆ ಪಾಸ್ ಕೊಡಲ್ಲ ಇವರೇ, ಅವ್ರದ್ದು ನಂಬರ್ ನನಗೆ ಕೊಡಿ, ಅವರು ಯಾವ ಗೇಟಿಂದ ಬಂದರೂ ಅವರನ್ನು ಬಿಡಿಸುವಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ ಅಂತೇಳಿ ಅವರು ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ರು. ಅದೇನು ಗೊಂದಲ ಆಗಲಿಲ್ಲ, ಕಳಿಸ್ಕೊಟ್ರು. ಅಲ್ಲಿಂದ ಅವರಿಗೆ ನಾನು ಏನು ಈ ಲೀಸ್ಟ್ಗಳು ಕಳೆದ ವರ್ಷ ಕಾವೇರಿ ದಸರಾ ಸಮಿತಿಯವರು ಏನು ಮಾಡಿದರು,
ಅದರ ಪ್ರಕಾರ ಅವ್ರಿಗೆ ಕೊಟ್ಟೆ. ಇನ್ನು ನಾನು ಅವ್ರ ಜೊತೆ ಏನು ಹೇಳಕ್ ಹೋಗಿಲ್ಲ. ಒಳ್ಳೆ ಒಂದು ಜಡ್ಜ್ಮೆಂಟ್ ಕೊಡಿ, ಮತ್ತೆ ಇದನ್ನು ಹೇಗೆ ನೀವು ವಿಭಾಗಿಸ್ಬೇಕು ನೀವೇ ವಿಭಾಗಿಸ್ಕೊಳ್ಳಿ ಅಂತೆಲ್ಲ ಹೇಳಿ ನಾನು ಒಳ್ಳೆ ಫಲಿತಾಂಶ ಕೊಟ್ಟರು. ನಾನು ಗೋಣಿಪ್ಪ ಕಾವೇರಿ ದಸರಾ ಸಮಿತಿ ಪರವಾಗಿ ಮತ್ತು ದಶಮಂಟದ ಪರವಾಗಿ ಬಂದು ಜಡ್ಜ್ಮೆಂಟ್ ಕೊಟ್ಟಂತಹ ಮೂವರಿಗೂ ಧನ್ಯವಾದಗಳು ಹೇಳ್ತಿದ್ದೀನಿ. ಯಾವುದೇ ಗೊಂದಲ ಇರಲಿಲ್ಲ. ಅಲ್ಲ, ಸಾರ್ವಜನಿಕರ ಮುಂದೆ ಈ ಬಾರಿ ಜಡ್ಜ್ಮೆಂಟ್ ಕೊಡ್ತಾ ಇದ್ರು. ಸಾರ್ವಜನಿಕ ನಾವೇ ತೀರ್ಪುಗಾರರು ಅಂತೇಳಿ ಮಂಟಪದ ಮುಂದೆ ನಿಂತಿದ್ರು. ಇದು ಒಂದು ವಿಶೇಷ ಆಯ್ತು. ಕೆಲವು ಸರಿ ಏನಾಯ್ತಿದ್ರು, ಎಲ್ಲೆಲ್ಲೋ ನಿಲ್ತಿದ್ರು, ಏನೋ ಮಾಡ್ತಿದ್ರು, ಯಾರು ತೀರ್ಪುಗಾರ ಅಂತ ಗೊತ್ತಾಗ್ತಿದ್ರು. ಈ ಸರಿ ಎಲ್ರಿಗೂ ಗೊತ್ತಾಗ್ಲಿ ನಾವೇ ತೀರ್ಪುಗಾರರು ಅಂತೇಳಿ ಕರೆಕ್ಟ್ ಆಗಿ ಕೇಳ್ತಾ ಇದ್ರು. ಇದು ಒಂದು ಒಳ್ಳೆ ಪಾರದರ್ಶಕತೆ ಅನಿಸ್ತದೆ ಈ ಬಾರಿ. ಹೌದೌದು. ಮತ್ತೆ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನಾವು DYSP ಕೈಲೇ ಟೋಟಲ್ ಮಾರ್ಕ್ ಮಾಡ್ದು. ಅದು ಗುಪ್ತವಾಗಿ ಏನು ಮಾಡಿಲ್ಲ, ಹೀಗೆ ಮಾಡಕ್ಕೆ ಹೇಳಿದ್ರು. ನಾನು DYSP ಸಾಹೇಬ್ರು ಮಾಡ್ಲಿ ಅಂತ ಬಿಟ್ಟು ಅವ್ರಿಗೆ ಕೊಟ್ಟೆ. ಅವರಲ್ಲಿಂದ ಎದ್ದು ಹೊರಗೆ ಹೋಗಿ ನೋಡಿದ್ರು. ಇಲ್ಲಿ ಅವ್ರಿಗೆ ಅನುಭವ ಇದ್ರದ್ದು ಬಗ್ಗೆ ಸ್ವಲ್ಪ ಇಲ್ಲ. ಹೊರಗಡೆ ಹೋಗಿ ಅಲ್ಲೆಲ್ಲೋ ಮಾಡಿ ಬರೋದು. ನಾನು ಹೇಳಿದೆ ಸರ್ ಇಲ್ಲೇ ಟೇಬಲ್ ಅಲ್ಲೇ ಮಾಡಿ ಅಂತ ಹೇಳಿದೆ. ಎಲ್ಲರ ಮುಂದೆ ಹೇಳಿ ಅವರು ಸಂತೋಷದಿಂದ ಒಪ್ಪಿ ಅಲ್ಲೇ ಮಾಡಿದ್ರು. ಅಲ್ಲೇ ಅನೌನ್ಸ್ ಮಾಡಿದ್ರು. ಅವರು ಅಲ್ಲೇ ಡಿಕ್ಲೇರ್ ಮಾಡಿದ್ರು. ಯಾರು ಏನು ಬಿಟ್ಟು ಮಾಡಿಲ್ಲ, ಯಾರು ಅಪಸ್ವರನೂ ಎಪ್ಪಿಲ್ಲ. ಅದು ನಂದು ಒಂದು ದೊಡ್ಡ ಸಕ್ಸಸ್ ಅಂತ ನನಗೆ ಬಹಳ ಖುಷಿ ಇದೆ ಸರ್. ಇಷ್ಟೆಲ್ಲ ಆದ್ರೂ ಸಹ ಆ ಕೊನೆಗಳಿಗೆ ಒಂದಷ್ಟು ವ್ಯತ್ಯಾಸಗಳದು. ಏನು ದಸಮಂಟಪಗಳು ಮುಂಜಾನೆ 9 ಗಂಟೆ ಗಂಟ ಪ್ರದರ್ಶನ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದು ತಾವೊಬ್ಬರು ಅಧ್ಯಕ್ಷ ಆಗಿ ತಮಗೆ ನೋವು ಅನಿಸ್ತಿಲ್ಲ ಸರ್? ಸಾರ್ವಜನಿಕರ ಹಣ ಸಂಗ್ರಹ ಮಾಡಿ ರಾತ್ರಿ ಟ್ಯಾಬ್ಲೋ ನೋಡಲಿಕ್ಕೆ ಮಕ್ಕಳು ಮರಿ ಎಲ್ಲರೂ ಕೂಡ ಬರ್ತಾರೆ, ಬಸ್ ಸ್ಟ್ಯಾಂಡಲ್ಲಿ ನಿಲ್ತಾರೆ. ಇವತ್ತು ಸುಮಾರು 11 ಗಂಟೆಗೆ ನಿಂತಂಥ ಮಂಟಪಗಳು ಮುಂಜಾನೆ 4 ಗಂಟೆ ಗಂಟ ಅಲ್ಲೇ ಸ್ತಬ್ಧವಾಗಿ ನಿಂತಿದೆ. ಇದು ಸ್ವಲ್ಪ ನ್ಯೂನತೆ ಅನಿಸಕ್ಕಿಲ್ಲ ಸರ್? ನಿಜಕ್ಕೂ ಅದೊಂದು ನ್ಯೂನತೆನೇ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತಿದ್ದೀನಿ. ಏನು ಅಂತ ಹೇಳಿದ್ರೆ, ನನ್ನ ಒಬ್ಬರ ಕೈಯಲ್ಲಿ 10 ಮಂಟಪದ ಕೈಯಲ್ಲಿ ಏನೂ ಇರಲಿಲ್ಲ. ಗೋಣಿಪ್ಪ ನಗರದಲ್ಲಿ ಭಾಳಷ್ಟು ಜನಸಂಖ್ಯೆ ಇತ್ತು. ಯುವಕರು ಯುವತಿಯರು ಡ್ಯಾನ್ಸ್ ಮಾಡಿಕೊಂಡು ಅದೊಂದು ಸಂತೋಷ ಸಂಭ್ರಮಾಚರಣೆಯಲ್ಲಿ ಇದ್ದಾಗ ಸಡನ್ ಇದು ನಿಂತಾಗ ಅದೊಂದು ಗೊಂದಲಗಳು ಸೃಷ್ಟಿ ಆಗ್ತದೆ. ಯಾಕೆ ನಿಂತೋಯ್ತು ಏನಾಯ್ತು ಅಂತ ಆ ಗೊಂದಲ ಸೃಷ್ಟಿಯಾಗಿದೆ ಹೊರತು ಯಾವುದೇ ಅಹಿತಕರ ಘಟನೆ ಆಗಿಲ್ಲ. ಅದಕ್ಕೆ ನನಗೆ ಬಹಳ ಸಂತೋಷ ಇದೆ. ಒಂದು 2 ಗಂಟೆ 3 ಗಂಟೆ ಲೇಟ್ ಆಗಿರ್ಬೋದು, ಆದ್ರೂ ನಮ್ಮ ಯಾವುದೇ ತೊಂದರೆ ಇಲ್ಲದೆ ಯಾರಿಗೂ ಒಂದು ಸಮಸ್ಯೆ ಆಗದೆ ಪೊಲೀಸವರು ಅದು ಒಳ್ಳೆ ಒಂದು ನಿಯಂತ್ರಣ ಮಾಡಿ ಒಂದು ಒಂದು ಮನವರಿಕೆ ಮಾಡಿಸಿ ನಮ್ಮನ್ನು ಕರ್ಕೊಂಡ್ಬಂದ್ರು. ಆ ಸಮಯದಲ್ಲಿ ಅದು ಆಗುತ್ತೆ. ಯಾಕೆಂತ ಹೇಳಿದ್ರೆ ಜನಸಂದಣಿ ಹಂಗಿರುತ್ತೆ. ನಮ್ಮ 2-3 ಜನರ ಮಾತು ಕೇಳಲಿಕ್ಕೆ ಯಾರೂ ತಯಾರಿರಲ್ಲ. ಪೊಲೀಸ್ ಇಲಾಖೆಯ ಮಾತು ಕೇಳಲಿಕ್ಕೂ ಕೆಲವರು ತಯಾರಿರಲ್ಲ. ಜವಾಬ್ದಾರಿ ಇರುವವರು ಅರ್ಥಕೊಳ್ತಾರೆ. ಮಕ್ಕಳು ಹುಡುಗರು ಅದು ಜವಾಬ್ದಾರಿ ಇರಲ್ಲ, ಕಾನೂನು ಬಗ್ಗೆ ಅರಿವಿರಲ್ಲ. ಆಗ ಸಣ್ಣ ಪುಟ್ಟ ಗೊಂದಲಗಳಾಗಿದೆ. ಗೊಂದಲಗಳಾದರೂ ಸಹ ಅಂತ್ಯ ಯಶಸ್ವಿಯಾಗಿ ನಡೆದಿದೆ. ಖುಷಿಯಾಗುತ್ತೆ ಸರ್. ತಮ್ಮ ಒಂದು ಸುದೀರ್ಘ ಅವಧಿಯಲ್ಲಿ ಇಂಥ ಒಂದು ಪ್ಲಾಟ್ಫಾರ್ಮ್ ಕಾವೇರಿ ದಸರಾ ಸಮಿತಿ ಕೊಟ್ಟಾಗ ಇವತ್ತು ಕಾವೇರಿ ದಸರಾ ಸಮಿತಿಗೆ ಏನು ಕೃತಜ್ಞತೆ ಸಲ್ಲಿಸ್ಬೋದು ಸರ್ ಕೊಡಗುದನಿ ಮೂಲಕ? ಕಾವೇರಿ ದಸರಾ ಸಮಿತಿಯವರು ಈ ವರ್ಷದ ದಸರಾ ಆಚರಣೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಲವಾರು ಟೀಕೆ ಟಿಪ್ಪಣಿಗಳು ಇದ್ದದ್ದು ಸಹಜವಾಗಿ ಇರುತ್ತೆ. ಅದನ್ನೆಲ್ಲವನ್ನು ಒಂದು ಬದಿಗಿಟ್ಟು ಯಾವುದೇ ಮನಸ್ಸಲ್ಲಿ ಇಟ್ಕೊಳ್ಳದೆ ಕಾವೇರಿ ದಸರಾ ಸಮಿತಿ ಅಧ್ಯಕ್ಷ ಕುಲಚಂಡ ಗಣಪತಿ ಮತ್ತು ಅವರ ತಂಡದವರು ಯಶಸ್ವಿಯಾಗಿ ಒಂದು 11 ದಿನದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಟೀಕೆ ಟಿಪ್ಪಣಿಗಳು ಬರೋದು ಸಹಜ, ನನಗೂ ಬಂದಿದೆ. ಎಲ್ಲ ಫೀಲ್ಡ್ಗಳಲ್ಲಿ ಅದು ಇದ್ದಿದೆ. ಸಾರ್ವಜನಿಕ ವಲಯದಲ್ಲಿ ನಾವು ಕೆಲಸ ಮಾಡುವಾಗ ಅದು ಸಹಜ. ಅದನ್ನು ನಾವು ಹೆಲ್ದಿಯಾಗಿ ತಗೊಳ್ಬೇಕು, ನಾವು ಸ್ಪಾಟಿಯಾಗಿ ತಗೊಳ್ಬೇಕು. ಅದು ಒಂಥರ ಹೋಗ್ಬೇಕು. ಆದ್ರೆ ಅದೊಂದು ಚಂದ. ಆದ್ರೆ ಅವರು ನಮಗೆ ಒಳ್ಳೆ ಸಹಕಾರ ನೀಡಿದ್ದಾರೆ. ದಶಮಂಟಪಕ್ಕೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ ಅವರು. ಅವರಿಗೆ ನಾನು ನಿಮ್ಮ ಕೊಡಗುದನಿ ದೃಶ್ಯ ಮಾಧ್ಯಮದ ಮೂಲಕ ಧನ್ಯವಾದಗಳು, ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಸರ್. ಇವತ್ತು ಈ ವರ್ಷ ಎಲ್ಲವೂ ಕೂಡ ಸುಸ್ವಸ್ಥವಾಗಿ ಮುಗ್ದಿದೆ. ಈಗ ಒಂದು ಪ್ರಸ್ತಾಪ ಆಗ್ತಿತ್ತು ಸಭೆಯಲ್ಲಿ, ತಾವು ಕೂಡ ಪೂರ್ವಭಾವಿ ಸಭೆಯಲ್ಲಿದ್ರಿ. ಮುಂದೆ ಒಂದು ಬೈಲದ ಮೂಲಕ ಈ ಗೋಣಿಗೊಪ್ಪ ದಸರಾ ಹೇಗೆ ನಡಿಬೇಕು ಅನ್ನೋದು ಒಂದು ಚಿಂತನೆ ಏನಾದರೂ ಆಗ್ಬೋದಾ ಸರ್ ತಮ್ಮ ಕಡೆಯಿಂದ ಏನಾದರೂ? ನಿಜಕ್ಕೂ ನನ್ನ ಕಡೆಯಿಂದ ಅಂತಲ್ಲ, ಇದು ಬೈಲ ಆಗಬೇಕಾದಂಥ ಪರಿಸ್ಥಿತಿ ಈಗ ಬಂದೊದಗಿದೆ. ಯಾಕೆಂತ ಹೇಳಿದ್ರೆ ಕೆಲವೊಂದು ಗೊಂದಲಗಳಾಯಿತು, ಸಮಸ್ಯೆಗಳಾಯಿತು. ಅದೊಂದು ಬೈಲ ಇದ್ದಿದ್ರೆ ಇದಕ್ಕೆಲ್ಲ ಒಂದು ತೆರೆ ಬೀಳ್ತಿತ್ತು. ನಿಜಕ್ಕೂ ಇಲ್ಲಿ ಮೊದಲು 47 ವರ್ಷದ ಹಿಂದೆ ಮಾಡಿದಂಥ ಹಲವಾರು ಗಣ್ಯ ವ್ಯಕ್ತಿಗಳಿದ್ದಾರೆ, ಹಿರಿಯರಿದ್ದಾರೆ. ಅವರನ್ನೆಲ್ಲ ಒಳಗೊಂಡು ಗ್ರಾಮ ಪಂಚಾಯಿತಿ ಒಂದು ಬೈಲ ಮಾಡಿ
ಇದು ಮುಂದಿನ ವರ್ಷ ಈ ತರ ವ್ಯವಸ್ಥೆ ಆಗದಂಗೆ ನೋಡ್ಕೊಳ್ಳೋದು ಅರ್ಲಿ ಆಗಿ ಬೇಗ ಆಗಬೇಕು. ದಸರಕ್ಕೆ ಸಮೀಪವಾಗುವಾಗ ಯಾವ ಕಾರ್ಯಕ್ರಮಗಳು ಈಗಲೇ ಮುಂದೆ 2 ತಿಂಗಳಲ್ಲಿ ಅದನ್ನೆಲ್ಲ ಮಾಡಿಟ್ಟು ವ್ಯವಸ್ಥಿತವಾಗಿ ಮಾಡಿದ್ರೆ ಇನ್ನೂ ಇದಕ್ಕೊಂದು ಶೋಭೆ ಬರುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಸರ್, ತಾವು ಶಾಸಕರ ಆಪ್ತ ವಲಯಲ್ಲಿ ಕೂರಿಸ್ಕೊಂಡವರು, ತಮ್ಮ ಮಾತನ್ನು ಶಾಸಕರು ಕೇಳ್ತಾರೆ. ಸರ್, ಶಾಸಕರ ಮೂಲಕ ಇದಕ್ಕೊಂದು ಆದಷ್ಟು ಬೇಗನೆ ಒಂದು ಬಯಲೆ ಮಾಡಿ ಅವ್ರ ಸಮ್ಮುಖದಲ್ಲಿ ಈ ಥರದೊಂದು ಚರ್ಚೆ ಆಗಲಿಕ್ಕೆ ತಾವೇನಾದ್ರು ಒಂದು ಪ್ರಯತ್ನ ಮಾಡ್ಬೋದಾ ಅಂತೇಳಿ? ಖಂಡಿತವಾಗಿ ಮಾಡ್ತೀನಿ. ಶಾಸಕರು ಏನು ಮಾಡಬೇಕಾದ್ರೂ ಅವರಿಗೆ ಒಳ್ಳೆ ನಾಲೆಜ್ ಇದೆ, ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ, ಹೇಗೆ ತೊಗೊಂಡೋಗ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅವರು ನಾನು ಹೇಳಿದ ಮಾತು ಅದು ಅವ್ರಿಗೆ ಕರೆಕ್ಟ್ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗಿ ಮಾಡ್ತಾರೆ. ಈ ವಿಚಾರ ಮಾಡೇ ಮಾಡ್ತಾರೆ ಅಂತ ನನ್ನೊಂದು ಭಾವನೆ. ಸರ್, ಅಂತಿಮವಾಗಿ ಕೊಡಗು ಧ್ವನಿ ಮೂಲಕ ಒಂದು ಸಾರ್ವಜನಿಕರಿಗಾಗಲಿ, ಬಂಧು ಬಳಗದವರಿಗಾಗಲಿ, ಇಡೀ ದಶಮಂಟಪಕ್ಕಾಗಲಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ತಾವು? ನಾನು ಮೊದಲಿಗೆ ಪೊಲೀಸ್ ಇಲಾಖೆ ಸುಮಾರು 600ಕ್ಕೂ ಹೆಚ್ಚು ಸಿಬ್ಬಂದಿಗಳು ಬಂದಿದ್ದರು ನಮ್ಮ ಗೋಣಿಪ ದಸರಕ್ಕೆ. ಅವರು ಸೂಕ್ತ ರೀತಿಯಲ್ಲಿ ಬಂದೋಬಸ್ತು ಮಾಡಿ ಸಾರ್ವಜನಿಕರ ಹಿತರಕ್ಷಣೆ ಕಾಯುವಲ್ಲಿ ಅವರು ಸಫಲರಾಗಿದ್ದಾರೆ. ಅದರ ಕ್ರೆಡಿಟು ನಮ್ಮ ಈ ಭಾಗದ DYSP ಸಾಹೇಬರಿಗೂ, CI ಸಾಹೇಬರಿಗೂ, ಬಹಳ ಕಡೆಯಿಂದ ಬಂದಂಥ ಸಬ್ ಇನ್ಸ್ಪೆಕ್ಟರ್ಗಳಿಗೂ, ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಸಲ್ಲಬೇಕು. ಮತ್ತು ಅವರು ಒಂದು ಸ್ವಲ್ಪ ಹೊತ್ತಲ್ಲಿ ಒಂದು ಸ್ವಲ್ಪ ಸೌಂಡ್ ಸಿಸ್ಟಮ್ ಕಮ್ಮಿ ಮಾಡೋಕ್ಕೆ ನಿಲ್ಸೋಕ್ಕೆ ಬಂದಿದ್ದರು. ಅದು ಅವ್ರ ಕರ್ತವ್ಯ, ಅದು ಅವರು ಮಾಡಲೇಬೇಕು. ಕಾನೂನಿಗೆ ಎಲ್ಲರೂ ಅವರು ಪಾಲಿಸಿ ಅಂತ ಹೇಳಿದ್ದಾರೆ. ನಾವು ಪಾಲಿಸಿದ್ವಿ. ಅವರು ಬಂದಾಗ ನಾವು ಸೌಂಡ್ ನಿಲ್ಲಿಸಿದ್ದೀವಿ. ಮತ್ತು ಅವರು ಕಥಾ ಸಾರಾಂಶವನ್ನು ಮಾಡುವಾಗ ನೀವು ಹಾಕೊಳ್ಳಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದರ ಪ್ರಕಾರ ಎಲ್ಲವೂ ಚೆನ್ನಾಗಿ ಆಗಿದೆ. ಸೊ ನಾನು ಮೊದಲಿಗೆ ಪೊಲೀಸ್ ಇಲಾಖೆಗೆ ನಾನು ಕಾವೇರಿ ದಸರಾ ಸಮಿತಿ ಮತ್ತು ದಶಮಂಟಪದ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಲ್ಲಿ ಚೆಸ್ಕಾಂ ಇಲಾಖೆಯವರು ಬಹಳ ವ್ಯವಸ್ಥಿತವಾಗಿ ಅದ್ಭುತವಾಗಿ ಎಲ್ಲ ವೈರ್ಗಳು ಅಡ್ಡಿರೋ ವೈರ್ಗಳನ್ನಿಲ್ಲದೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಯಾವುದೇ ಅಡ್ಡಿ ಬರಲಿಲ್ಲ. ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಅದೇ ರೀತಿಯಲ್ಲಿ ಆರೋಗ್ಯ ಇಲಾಖೆ ಅವರು ಸಹ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಬೆಳಗಿನ ಜಾವದಲ್ಲಿ ಪಾಪ ಒಬ್ಬ BP ಕಮ್ಮಿಯಾಗಿ ಬಿದ್ದು ಗಾಯ ಆಯಿತು. ಇಮಿಡಿಯೇಟ್ ಅವರನ್ನು ಆಸ್ಪತ್ರೆಯಲ್ಲಿ ಸಾಗಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ, ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಸೇರಿ. ಅದೇ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಬೆಳಗಿನ ಜಾವ ಏನೋ ಪಿಟ್ಸ್ ಏನೋ ಆಗಿ ಬಿದ್ದೋಗಿದ್ರು. ಅವರನ್ನು ಸಹ ಕೂಡಲೇ ಆಸ್ಪತ್ರೆಗೆ ಸೇರಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲವೂ ಸುಸಜ್ಜಿತವಾಗಿ ಆಗಿದೆ. ಕಾವೇರಿ ದಸರಾ ಸಮಿತಿ ಮತ್ತು ದಶಮಂಟಪದ ಸಂಯುಕ್ತ ಆಶ್ರಯದಲ್ಲಿ ಈ ವರ್ಷ ಯಶಸ್ವಿಯಾದ ಒಂದು ಕಾರ್ಯಕ್ರಮ ಜರುಗಿದೆ. ಅದಕ್ಕೆ ನನಗೆ ಸಂತೋಷ ಇದೆ. ಇದಕ್ಕೆ ಸಹಕರಿಸಿದಂತಹ ಎಲ್ಲ ಸಾರ್ವಜನಿಕರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಗೋಣಿಪ್ಪ ನಗರದ ವ್ಯಾಪಾರಸ್ಥರು, ಎಲ್ಲ ಮಂಟಪದವರಿಗೂ ಧನಸಹಾಯ ನೀಡಿದ್ದಾರೆ. ಸರ್ಕಾರ ಎಷ್ಟು ನಮಗೆ ಅನುದಾನ ನೀಡಿದ್ದಾರೆ, ಅಷ್ಟೇ ಅನುದಾನವನ್ನು ನಮ್ಮ ಸುತ್ತಮುತ್ತಲಿನ ರೈತಾಪಿ ವರ್ಗದವರು, ಕೂಲಿ ಕಾರ್ಮಿಕರು, ಜನಪ್ರತಿನಿಧಿಗಳು, ಎಲ್ಲರೂ ವರ್ತಕರು ಎಲ್ಲರೂ ಸೇರಿ ನಮಗೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಕೊಡಗು ಧ್ವನಿ ದೃಶ್ಯ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಸಾಜಿ ಅಚ್ಯುತನ್ ಈ ಬಾರಿ ದಶಮಂಟಪದ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದ್ರ ಮೂಲಕ ಏನು ಪ್ರೈಸಲ್ಲಿ ಪ್ರತಿ ವರ್ಷ ಗಲಾಟೆ ಆಗ್ತಿತ್ತು, ಈ ಬಾರಿ ಅದಕ್ಕೆ ತೆರೆ ಎಳೆದಿದ್ದಾರೆ. ಒಳ್ಳೆಯ ರೀತಿಯ ಪ್ರೈಸನ್ನು ಕೊಟ್ಟಿದ್ದಾರೆ. ಪಾರದರ್ಶಕವಾಗಿ ತೀರ್ಪುಗಾರರು ತೀರ್ಪನ್ನು ನೀಡಿದ್ದಾರೆ. ಅದು ಕೂಡ ಸಾರ್ವಜನಿಕವಾಗಿ ಎಲ್ಲನೂ ಕೂಡ ನೋಡಿದ್ದಾರೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಸಾಜಿ ಅಚ್ಯುತನ ಹಂಚಿಕೊಂಡಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.